ಮುಖ್ಯಮಂತ್ರಿ ಆಗುವ ಕನಸಿನೊಂದಿಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ತಾರೆ. ಇಂಥದ್ದೊಂದು ಚರ್ಚೆ ರಾಜಕೀಯ ವಲಯದಲ್ಲಿ ಈಗ ಬಿರುಸನ್ನ ಪಡಿತಾ ಇದೆ, ಅದು ಬಿಸಿ ಏರ್ತಾ ಇದೆ. ಆ ಸುದ್ದಿಯನ್ನು ನೋಡೋದಕ್ಕಿಂತ ಮುಂಚೆ ಬಿಜೆಪಿಗೆ ಸಂಬಂಧಪಟ್ಟಂತಹ ಮತ್ತೊಂದು ಪ್ರಮುಖ ಸುದ್ದಿ. ಬಿಜೆಪಿಗೆ ಹೊಸ ಅಧ್ಯಕ್ಷ ಇನ್ನು 6 ದಿನ ಬಾಕಿ ಇರುವಂತದ್ದು. ಅಷ್ಟರೊಳಗೆ ರಾಜ್ಯ ಬಿಜೆಪಿ ಅಂದ್ರೆ ಕರ್ನಾಟಕ ಬಿಜೆಪಿಗೆ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡಲಾಗುತ್ತೆ ಎನ್ನುವಂತಹ ಚರ್ಚೆ ಶುರುವಾಗಿದೆ. 10 ದಿನದ ನಂತರ ಸಂಸತ್ತಿನ ಮುಂಗಾರು ಅಧಿವೇಶನ ಶುರುವಾಗುತ್ತೆ. ಅಷ್ಟರೊಳಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗಬೇಕು. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೂ ಮುನ್ನ ಕರ್ನಾಟಕ ಮತ್ತು ಉತ್ತರ ಪ್ರದೇಶದ ಬಿಜೆಪಿ ಅಧ್ಯಕ್ಷರ ನೇಮಕ ಆಗಬೇಕು. 2027ರ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು, ಜೊತೆಗೆ 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಅಧ್ಯಕ್ಷರನ್ನ ನೇಮಕ ಮಾಡಬೇಕಾಗತ್ತ. ಹಾಗಾದ್ರೆ ಯಾರಾಗ್ತಾರೆ ಕರ್ನಾಟಕ ಬಿಜೆಪಿಯ ಸಾರಥಿ ಅಂದ್ರೆ ಕರ್ನಾಟಕ ಬಿಜೆಪಿ ಘಟಕದ ಅಧ್ಯಕ್ಷರು ಯಾರಾಗ್ತಾರೆ? ಮಾಜಿ ಮುಖ್ಯಮಂತ್ರಿ ವಿಶ್ರಾಂತ ರಾಜಕಾರಣಿ ಬಿ.ಎಸ್. ಯಡಿಯೂರಪ್ಪನವರ ಮಗ ಬಿ.ವೈ. ವಿಜಯೇಂದ್ರ ಅವರನ್ನೇ ಬಿಜೆಪಿ ಮುಂದುವರಿಸುತ್ತ ಅಥವಾ ಹೊಸಬರನ್ನ ತಂದು ಕೂರಿಸುತ್ತ? ಯಾರಾಗ್ತಾರೆ ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷರು? ನಿನ್ನೆಯಷ್ಟೇ ವಿಜಯೇಂದ್ರ ಅವರು ದೆಹಲಿಯಿಂದ ವಾಪಸ್ ಆಗಿದ್ದಾರೆ. ಮೊನ್ನೆ ದೆಹಲಿಗೆ ಹೋಗಿದ್ರು. ಬಿಜೆಪಿ ಮುಂದುವರಿಸುತ್ತ ಅಥವಾ ಹೊಸಬರನ್ನ ತಂದು ಕೂರಿಸುತ್ತ? ಯಾರಾಗ್ತಾರೆ ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷರು? ನಿನ್ನೆಯಷ್ಟೇ ವಿಜಯೇಂದ್ರ ಅವರು ದೆಹಲಿಯಿಂದ ವಾಪಸ್ ಆಗಿದ್ದಾರೆ. ಮೊನ್ನೆ ದೆಹಲಿಗೆ ಹೋಗಿದ್ರು. 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅತ್ಯಂತ ಕಳಪೆ ಪ್ರದರ್ಶನವನ್ನ ನೀಡಿತು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಹುಮತವನ್ನ ಕಳೆದುಕೊಳ್ಳಲಿಕ್ಕೆ ಅಥವಾ ಬಹುಮತ ಸಿಗದೇ ಇರೋದಕ್ಕೆ ಮುಖ್ಯ ಕಾರಣಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಕೊಟ್ಟಂತಹ ಪೇಲವ ಪ್ರದರ್ಶನ. ಅದರಲ್ಲಿ ವಿಶೇಷವಾಗಿ ಪ್ರಮುಖವಾಗಿ ಉತ್ತರ ಪ್ರದೇಶದ ಪತ್ರಕರ್ತರು ಮಾಧ್ಯಮದವರು ಹೇಳ್ತಾ ಇರುವಂತದ್ದೇನು ಅಂತ ಹೇಳಿದ್ರೆ, ಯೋಗಿ ಆದಿತ್ಯನಾಥ್ ಅವರನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಕಡೆಗಣಿಸಿದ್ರ ಕಾರಣಕ್ಕೋಸ್ಕರ ಈ ಹೊಡೆತ ಬಿತ್ತು ಅಂತೇಳಿ. ಹೀಗಾಗಿ ಹೊಸ ಅಧ್ಯಕ್ಷರನ್ನ ನೇಮಿಸಲು ಬಿಜೆಪಿ ಮತ್ತು RSS ತೀರ್ಮಾನವನ್ನ ಕೈಗೊಂಡಿದೆ. ಸದ್ಯ ಉತ್ತರ ಪ್ರದೇಶ ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ಭೂಪೇಂದ್ರ ಸಿಂಗ್ ಚೌಧರಿ. ಯುಪಿಯಲ್ಲಿ ದಲಿತ, OBC, ಆದಿವಾಸಿಗಳ ಸುತ್ತಲೇ ರಾಜಕೀಯ ನಿಂತಿರುವ ಕಾರಣ ಅವರ ಬೆಂಬಲ ಇಲ್ಲದೆ ಚುನಾವಣೆಯನ್ನ ಮಾಡಕ್ಕಾಗಲ್ಲ. 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಸಿಂಗ್ ಯಾದವ್ ಒಂದು ವೆರಿ ಇಂಪಾರ್ಟೆಂಟ್ ಕ್ಯಾಸ್ಟ್ ಕಾಂಬಿನೇಷನ್ ಅನ್ನ ಮುಂದೆ ತಂದಿದ್ರು. ಅದು ಏನು ಅಂತ ಹೇಳಿದ್ರೆ ಹಿಂದುಳಿದ, ದಲಿತ ಮತ್ತು ಮುಸಲ್ಮಾನ ಅಂತೇಳಿ, ಪಿಚಡ. ಈ ಕಾನ್ಸೆಪ್ಟ್ ಅನ್ನು ಹೇಗೆ ಕರ್ನಾಟಕದಲ್ಲಿ ಅಹಿಂದ ಫಾರ್ಮೇಶನ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಂದ್ರು, ಅದೇ ತರ 2024ರ ಲೋಕಸಭಾ ಚುನಾವಣೆಯಲ್ಲಿ ಅದೇ ಫಾರ್ಮೇಶನ್, ಅದೇ ಫಾರ್ಮುಲಾದೊಂದಿಗೆ ಅಖಿಲೇಶ್ ಸಿಂಗ್ ಯಾದವ್ ಅವರ ಸಮಾಜವಾದಿ ಪಕ್ಷ, ಕಾಂಗ್ರೆಸ್ ಚುನಾವಣೆಗೆ ಹೋಯಿತು. ಹೀಗಾಗಿ ಬದಲಾವಣೆ ಆಗಬೇಕು ಅಂತೇಳಿ. ಹೀಗಾಗಿ ಉತ್ತರ ಪ್ರದೇಶ ಬಿಜೆಪಿ ರಾಜಕೀಯದ ರೇಸ್ನಲ್ಲಿದ್ದಾರೆ. ಈಗ ಸ್ವತಂತ್ರ ದೇವ್ ಸಿಂಗ್, ಧರ್ಮಪಾಲ್ ಸಿಂಗ್, BL ವರ್ಮಾ, ಸಾಧ್ವಿ ನಿರಂಜನ್ ಜ್ಯೋತಿ, ಬಾಬುರಾವ್ ನಿಶಾದ್, ಅಶೋಕ್ ಕಟಾರಿಯಾ ಇವರ ಹೆಸರು ಸದ್ಯಕ್ಕೆ ಚಾಲ್ತಿಯಲ್ಲಿದೆ 2027ರ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು. ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದ್ರೆ, ಕರ್ನಾಟಕಕ್ಕೆ ಯಾರು ಬಿಜೆಪಿಯ ಹೊಸ ಅಧ್ಯಕ್ಷ? ಹಳೆಯ ಅಧ್ಯಕ್ಷರೇ, ಈಗಿರುವ ಅಧ್ಯಕ್ಷರೇ ಹೊಸ ಅಧ್ಯಕ್ಷರಾಗಿ ಮುಂದುವರಿತಾರಾ ಅಥವಾ ನಿಜಕ್ಕೂ ಹೊಸ ಅಧ್ಯಕ್ಷರನ್ನ ತಂದು ಕೂರಿಸ್ತಾರ? ವಿಜಯೇಂದ್ರ ಬದಲು ಹೊಸಬರ ನೇಮಕ ಆಗತ್ತಾ? ಬಹುತೇಕ ವಿಜಯೇಂದ್ರ ಅವರೇ ಪಕ್ಷದ ಅಧ್ಯಕ್ಷರಾಗಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ದೆಹಲಿಗೆ ಹೋಗಿ ಲಾಭಿಯನ್ನ ನಡೆಸಿದ್ದಾರೆ ವಿಜಯೇಂದ್ರ ಅವರು. ಮಾಹಿತಿಗಳ ಪ್ರಕಾರ ಅವರಿಗೆ ಅಮಿತ್ ಶಾ ಭೇಟಿಗೆ ಸಿಕ್ಕಿಲ್ಲ, JP ನಡ್ಡಾ ಭೇಟಿಗೆ ಸಿಕ್ಕಿಲ್ಲ. ನಿನ್ನೆ ಬೆಳಗ್ಗೆ ಬಂದಿರುವಂತದ್ದು ವಿಜಯೇಂದ್ರ. ಮೊನ್ನೆ ರಾತ್ರಿ ಹೋಗಿದ್ದಾರೆ. ನಿನ್ನೆ ಒಂದು ದಿನ ದೆಹಲಿಯಲ್ಲಿದ್ದು ಬಂದಂತವ್ರು, ಆದ್ರೆ ಅವರಿಗೆ ವರಿಷ್ಠರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಬಟ್ ಯಡಿಯೂರಪ್ಪನವರು ಒತ್ತಡವನ್ನ ಹೇಳ್ತಾ ಇದ್ದಾರೆ, ದಯವಿಟ್ಟು ನನ್ನ ಮಗನನ್ನ ಇಳಿಸಬೇಡಿ, ನಾನು ಪಕ್ಷ ಸಂಘಟನೆಯನ್ನ ಮಾಡ್ತೀನಿ ಅಂತೇಳಿ. ಆ ಕಾರಣಕ್ಕೋಸ್ಕರ ವಿಜೇಂದ್ರ ಅವರನ್ನೇ ಮುಂದುವರಿಸ್ತಾರೆ. ಲಿಂಗಾಯತ ಮತಗಳು ಕೈತಪ್ಪಿ ಹೋಗಬಹುದು ಅಂತೇಳಿ. ಬಿಜೆಪಿಗೆ ಇರುವಂತ ಆತಂಕ ಏನು ಅಂತ ಹೇಳಿದ್ರೆ, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರನ್ನ ಇಳಿಸಿದ ಬಳಿಕ ನಡೆದಂತಹ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೊಡೆತವನ್ನ ತಿಂತು.
ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ ಚುನಾವಣೆಯ ಸಂದರ್ಭ. ಅದಕ್ಕೆ ಬೇರೆ ಕಾರಣಗಳಿದ್ದಾವೆ. ಇಟ್ ಇಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ಯಡಿಯೂರಪ್ಪ ಒಬ್ಬರೇ ಕಾರಣದಿಂದ ಅಂತಲ್ಲ. ಹಂಗೆ ನೋಡೋಕ್ಕೋದ್ರೆ ಲಿಂಗಾಯತ ಸಮುದಾಯದ ಬೊಮ್ಮಾಯಿ ಅವರನ್ನೇ ಮುಖ್ಯಮಂತ್ರಿ ಮಾಡ್ತು BJP. ಬಟ್ ಜನನಾಯಕ ಬೇರೆ, ಮುಖ್ಯಮಂತ್ರಿ ಬೇರೆ. ಜನನಾಯಕ ಆತ ಮುಖ್ಯಮಂತ್ರಿ ಆಗದಿದ್ರೂ ಕೂಡ ಜನನಾಯಕ ಆಗಿರ್ತಾನೆ. ಹೀಗಾಗಿ BJPಗಿರುವಂಥ ಆತಂಕ. ಸದ್ಯಕ್ಕೆ ಕೆಲವರು ಹೆಸರು ಬರ್ತಾ ಇದೆ. ಸುನಿಲ್ ಕುಮಾರ್ ಹೆಸರು ಬರ್ತಾ ಇದೆ, ಅಶ್ವಥ್ ನಾರಾಯಣ್. ಸುನಿಲ್ ಕುಮಾರ್ ಬಿಲ್ಲವ ಸಮುದಾಯಕ್ಕೆ ಸೇರಿದಂಥವರು, ಅಶ್ವಥ್ ನಾರಾಯಣ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು, ಒಬ್ಬರು ಕರಾವಳಿಯ ಭಾಗದವರು. ಹಂಗೆ ನೋಡೋಕ್ಕೋದ್ರೆ ಸುನಿಲ್ ಕುಮಾರ್ಗೆ ಕರ್ನಾಟಕ BJP ಅಧ್ಯಕ್ಷ ಸ್ಥಾನ ಕೊಟ್ಟು ಏನೂ ಪ್ರಯೋಜನ ಇಲ್ಲ. ಝೀರೋ, ಒಂದು ಪೈಸೆಯ ಪ್ರಯೋಜನ ಆಗಲ್ಲ BJPಗೆ ಸುನಿಲ್ ಕುಮಾರ್ಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ. ಕಾರಣ, ಕರಾವಳಿಯಲ್ಲಿ ನಾಳೆ ಸುನಿಲ್ ಕುಮಾರ್ ಇಂಡಿಪೆಂಡೆಂಟ್ ಆಗಿ ನಿಂತರೂ BJP ಎದುರುಗಡೆ ಸುನಿಲ್ ಕುಮಾರ್ ಸೋಲ್ತಾರೆ. ಆ ಕರಾವಳಿಯ ಬೆಲ್ಟ್ ಹಾಗೆ. ಇನ್ನು ಅಶ್ವಥ್ ನಾರಾಯಣ್, ಹಾಗಾಗಿ ಸುನಿಲ್ ಕುಮಾರ್ ಅವರ ಅಧ್ಯಕ್ಷರಾದರೆ ಉಳಿದ ಭಾಗದಲ್ಲಿ ಪಕ್ಷ ಸಂಘಟನೆ ಅಷ್ಟು ಸುಲಭ ಅಲ್ಲ. ಜಾತಿ ಮತಗಳನ್ನು ಹಿಡಿದಿಟ್ಕೊಳ್ಬೇಕಲ್ಲ. ಕರಾವಳಿ ಭಾಗದಲ್ಲಿ ಅವರ ಸಮುದಾಯದ ಮತಗಳು ಜಾಸ್ತಿ ಇದ್ದಾವೆ, ಬಟ್ ಅಲ್ಲಿ ಬೇಕಾಗಿಲ್ಲ. ಅಲ್ಲಿ ಅವರು BJP ಅಧ್ಯಕ್ಷರಾಗದಿದ್ರೂ ಕೂಡ BJP ಗೆಲ್ಲುತ್ತೆ ಅಲ್ಲಿ. ಅಶ್ವಥ್ ನಾರಾಯಣ್ ವಿಚಾರಕ್ಕೆ ಬಂದರೆ, ಒಕ್ಕಲಿಗರು ಹಳೆ ಮೈಸೂರು ಭಾಗದಲ್ಲಿ ಆಲ್ರೆಡಿ ಕುಮಾರಸ್ವಾಮಿ ಅವರನ್ನು ನೆಚ್ಕೊಂಡು ಕೂತಿದೆ BJP. ವೋಟ್ ಡೈವರ್ಟ್ ಆಗುತ್ತೆ BJPಗೆ ಅಂತೇಳಿ ಒಕ್ಕಲಿಗ ಮತಗಳು. ಹೀಗಾಗಿ ವಿಜೇಂದ್ರ ಅವರನ್ನು ಇಳಿಸಿದ್ರೆ ಒಂದಾ ಲಿಂಗಾಯತ ಲೀಡ್ರನ್ನೇ ತಂದು ಕೂರಿಸ್ಬೇಕು, ಇಲ್ಲ ವಿಜೇಂದ್ರ ಅವರನ್ನು ಇಳಿಸಿ ಒಕ್ಕಲಿಗರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಆಗ ವಿರೋಧ ಪಕ್ಷದ ನಾಯಕ ಸ್ಥಾನದಿಂದ ಅಶೋಕ್ ಅವರನ್ನು ಇಳಿಸಿ ಅಲ್ಲಿ ಒಬ್ಬರು ಲಿಂಗಾಯತರಿಗೆ ಸ್ಥಾನ ಕೊಡಬೇಕು. ಈ ಎರಡು ಫಾರ್ಮುಲಾ ವರ್ಕೌಟ್ ಮಾಡಲೇಬೇಕು BJP. ಅದರ್ವೈಸ್ ಅಶೋಕ್ ಇಳಿಸದೆ ಅಲ್ಲೂ ಒಕ್ಕಲಿಗರಿಗೆ ಸ್ಥಾನ ಕೊಟ್ಟು ಇಲ್ಲೂ ಒಕ್ಕಲಿಗರಿಗೆ ಸ್ಥಾನ ಕೊಟ್ಟು, ಅಥವಾ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಬಿಲ್ಲವರಿಗೆ ಸುನಿಲ್ ಕುಮಾರ್ಗೆ ಸ್ಥಾನ ಕೊಟ್ಟು BJPಯ ರಾಜ್ಯಾಧ್ಯಕ್ಷರನ್ನಾಗಿ ಒಕ್ಕಲಿಗರನ್ನು ಮಾಡಿದ್ರೆ ಕೈ ಹಿಡಿದಿರುವಂತಹ ಲಿಂಗಾಯತ ಮತಗಳು ಕಂಪ್ಲೀಟ್ ಆಗಿ ಡೈವರ್ಟ್ ಆಗಿಬಿಡ್ತವೆ. ಸೊ ಅಂಥ ರಿಸ್ಕನ್ನು ತೆಗೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಖಂಡಿತವಾಗಿಯೂ BJP ಇಲ್ಲ. ಸೊ ವಿಜೇಂದ್ರ ಅವರನ್ನು ಮುಂದುವರಿಸದೇ ಇರಬಹುದು. ಅದು 50-50 ಇದೆ ವಿಜೇಂದ್ರ ಕತೆ. ಬಟ್ ಮಾಹಿತಿಗಳ ಪ್ರಕಾರ ಅಶೋಕ್ನ ಇಳಿಸ್ತಾರೆ. ಅಶೋಕ್ ಅವರನ್ನು ವಿರೋಧ ಪಕ್ಷದ ಸ್ಥಾನದಿಂದ ಇಳಿಸುವುದಂತೂ 100ಕ್ಕೆ 100 ಖಚಿತ, ವಿದೌಟ್ ಎನಿ ಸಿಂಗಲ್ ಡೌಟ್, 1% ಡೌಟ್ ಇಲ್ಲದೆ. ಬಟ್ BJPಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಏನು ಎನ್ನುವಂಥದ್ದೇ ಕುತೂಹಲ. BJPಗೆ ಶಾಕ್ ಕೊಡ್ತಾರ ಮಾಜಿ ಸಚಿವ ಮಾಧುಸ್ವಾಮಿ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥವರು, ಮುಖ್ಯಮಂತ್ರಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದಂಥವರು. ಯಡಿಯೂರಪ್ಪನವರ ಸರ್ಕಾರದಲ್ಲಿ, ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಸ್ವಲ್ಪ ಜ್ಞಾನಿ ಅಂತ ಹೇಳ್ಬೋದು. ಸ್ವಲ್ಪ ವಿಷಯಗಳ ಹಿಡಿತ ಮತ್ತು ವಿಷಯಗಳನ್ನು ಮುಟ್ಟಿಸಬಹುದಾದಂತಹ ತಾಕತ್ತಿದ್ದಂತಹ ರಾಜಕಾರಣಿ ಮಾಧುಸ್ವಾಮಿ ಅವರು. ಸೊ ಆ ಮಾಧುಸ್ವಾಮಿ ಅವರು ಈಗ BJPಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಎನ್ನುವಂಥದ್ದು ಪ್ರಮುಖವಾಗಿ ಚರ್ಚೆ. ಕೆಲ ದಿನಗಳ ಹಿಂದೆ ಅಷ್ಟೇ ಮಾಧುಸ್ವಾಮಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ BJP ಪಕ್ಷದಿಂದ ಒಂದು ಕಾಲನ್ನು ಹೊರಗಿಟ್ರ ಅಂತೇಳಿ. ಒಂದು ಕಾಲು ಹೊರಗಿಟ್ರೆ ಇನ್ನೊಂದು ಕಾಲನ್ನು ಹೊರಗಿಡ್ಲೇಬೇಕಾಗತ್ತೆ. ಸೊ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳಲ್ಲ, ನಾನು ಸಂತೆಯಲ್ಲಿ ತಪ್ಪಿಸಿಕೊಂಡ ಮಗ ಅಂತ ಹೇಳಿದ್ದಾರೆ. ಯಾವ ಸಂತೆ? ಸದ್ಯಕ್ಕೆ ಅವರು ಇರುವಂಥದ್ದು BJPಯಲ್ಲಿ. ಸೊ ಅವರೀಗ BJPಯಲ್ಲಿ ತಪ್ಪಿಸಿಕೊಂಡ ಅಂತ ಹೇಳಿದ್ರೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ ಮೋಸ್ಟ್ಲಿ ಮಾಧುಸ್ವಾಮಿ ಅವರ ಬಗ್ಗೆ. ಯಾರು ಕೈ ಹಿಡಿದು ಮನೆಗೆ ಕರೆದುಕೊಂಡು ಹೋಗ್ತೇನೆ ಅಂತೇಳಿ ಮಾಧುಸ್ವಾಮಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಯಾವತ್ತಿಗೂ ದ್ವಂದ್ವದಲ್ಲಿ ಮಾತನಾಡುವಂತಹ ವ್ಯಕ್ತಿ ಅಲ್ಲ. ಭೇಟಿ ಮಾಡಿದ್ರೆ ಮಾಡಿದ್ದೇನೆ ಅಂತಾನೆ ಹೇಳ್ತೇನೆ, ಯಾವನಿಗೋ ಹೆದರ್ಕೊಂಡು ಮಾತಾಡಬೇಕು ಅಂತೇಳಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತಲೂ ಕೂಡ ತುಮಕೂರಿನ ಖಾಸಗಿ ಕಾಲೇಜಿನ ಕಾರ್ಯಕ್ರಮದಲ್ಲಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ತಪ್ಪಿಸಿಕೊಂಡ ಮಗ ಅಂತ ಹೇಳಿದ್ರೆ ಅದು ದ್ವಂದ್ವನೇ. ಅವರ ಪ್ರಕಾರ ಅದು ದ್ವಂದ್ವ ಅಲ್ಲ ಅನ್ನೋದಾದ್ರೆ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಾನೆ ಅರ್ಥ. ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ JDS ಗೆದ್ದಿದೆ. ಸುರೇಶ್ ಬಾಬು JDS ಶಾಸಕಾಂಗ ಪಕ್ಷದ ನಾಯಕರು. 2028ಕ್ಕೆ ಇನ್ ಕೇಸ್ JDS ಮತ್ತು BJPಯ ಮೈತ್ರಿ ಮುಂದುವರಿಯುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಅಂತೇಳಿ ಏನು ಭಾವಿಸಲಾಗಿದೆ. ಒಂದು ವೇಳೆ ಆ ಮೈತ್ರಿ ಮುಂದುವರೆದಂತಹ ಸಂದರ್ಭದಲ್ಲಿ ಮಾಧುಸ್ವಾಮಿ ಅವರಿಗೆ ಆ ಕ್ಷೇತ್ರ ಸಿಗದೇ ಇರಬಹುದು. ಆಗ ಕ್ಷೇತ್ರ ಇಲ್ಲದೆ ರಾಜಕೀಯ
ಅತಂತ್ರ ಸ್ಥಿತಿ, ರಾಜಕೀಯ ಅನಾಥತೆ ಕಾಡುತ್ತೆ. ಮತ್ತು ಮಾಧುಸ್ವಾಮಿ ಅವರಿಗೆ 2028ರ ವಿಧಾನಸಭಾ ಚುನಾವಣೆ ಕಡೆಯ ವಿಧಾನಸಭಾ ಚುನಾವಣೆ, ಅದು ಕೂಡ ಇಂಪಾರ್ಟೆಂಟ್. ಸೊ ಮಾಧುಸ್ವಾಮಿ ಅವರು ಈಗ ಹೆಜ್ಜೆಯನ್ನು ಇಡಲೇಬೇಕಾಗತ್ತೆ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ಮಾಧುಸ್ವಾಮಿ ಅವರ ಹೆಸರು ಕೇಳಿ ಬಂದಿತ್ತು, ಕಾಂಗ್ರೆಸ್ಗೆ ಹೋಗ್ತಾರೆ ಅಂಥೇಳಿ. ಸೊ ಮಾಧುಸ್ವಾಮಿ ಅವರು ಈಗ ಸಂತೆಯಲ್ಲಿ ತಪ್ಪಿಸಿಕೊಂಡ ಮಗ, ಯಾರು ಕೈ ಹಿಡಿದು ಕರೆದುಕೊಂಡು ಹೋಗ್ತಾರೋ ಹೋಗ್ತೇನೆ ಅಂಥೇಳಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಯಾರು ಕೈ ಹಿಡಿದುಕೊಂಡು ಕರ್ಕೊಂಡು ಹೋಗ್ತಾರೋ ಹೋಗ್ತೇನೆ ಅಂಥೇಳಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಬಹುಶಃ ಕಾಂಗ್ರೆಸ್ಸಿಗೆ ಹೋದರೂ ಕೂಡ ಅಚ್ಚರಿ ಏನಿಲ್ಲ. 2028ಕ್ಕೆ ಮಾಧುಸ್ವಾಮಿ ಅವರು ಚಿಕ್ಕನಾಯಕನಹಳ್ಳಿಯ ಕಾಂಗ್ರೆಸ್ನ ಅಭ್ಯರ್ಥಿಯಾದರೂ ಕೂಡ ಅಚ್ಚರಿ ಏನಿಲ್ಲ. ಇನ್ ಕೇಸ್ ಹೋದರೆ ಕಾಂಗ್ರೆಸ್ಸಿಗೆ ಲಾಭ ಆಗ್ಬೋದು, ಮಾಧುಸ್ವಾಮಿ ಅವ್ರಿಗೂ ಕೂಡ ಲಾಭ ಆಗ್ಬೋದು. ಅಲ್ಲೊಬ್ಬರು ಪ್ರಬಲ ಕ್ಯಾಂಡಿಡೇಟ್ನ ಅವಶ್ಯಕತೆ ಖಂಡಿತ ಕಾಂಗ್ರೆಸ್ಸಿಗಿದೆ. ಕಳೆದ ವಿಧಾನಸಭಾ ಚುನಾವಣೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಿರಣ್ ಕುಮಾರ್ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಬಂದಿದ್ರು. ಸೊ ಈಗ ಮಾಧುಸ್ವಾಮಿ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಒಂದು ವೇಳೆ ಹೋದರೆ 2028ಕ್ಕೆ ಆ ಕಿರಣ್ ಕುಮಾರ್ ಅವರ ಕಥೆ ಏನು? ಅವರಿಗೇನು ಟಿಕೆಟ್ ಕೊಡಲ್ಲ ಕಾಂಗ್ರೆಸ್, ಕಷ್ಟ ಆಗುತ್ತೆ ಟಿಕೆಟ್ ಪೈಪೋಟಿ ಮಾಡುವಂಥದ್ದು. ಸೊ ಮಾಧುಸ್ವಾಮಿ ಅವರು ಬಹುತೇಕ ಕಾಂಗ್ರೆಸ್ನ ಕಡೆಗೆ ವಾಲ್ದಂತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊನ್ನೆ ದೆಹಲಿಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು, ರಾಜಕೀಯ ಸಂಚಲನ ಕ್ರಿಯೇಟ್ ಮಾಡಿದಂತಹ ಸ್ಟೇಟ್ಮೆಂಟು. ನಾನೇ 5 ವರ್ಷ ಮುಖ್ಯಮಂತ್ರಿ, ಡಿ.ಕೆ. ಶಿವಕುಮಾರ್ ಬಳಿ ಶಾಸಕರ ಬೆಂಬಲ ಇಲ್ಲ ಅಂಥೇಳಿ. ಇದಾದ ಬಳಿಕ ಈಗ ಚಾಲ್ತಿಯಲ್ಲಿ ಬರ್ತಾ ಇರುವಂತಹ ಒಂದು ವಿಡಿಯೋ, ಚಾಲ್ತಿಗೆ ಬರ್ತಾ ಇರುವಂಥ 7 ವರ್ಷದ ಹಿಂದಿನ ವಿಡಿಯೋ ಒಂದು ಚಾಲ್ತಿಗೆ ಬರ್ತಾ ಇದೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹಾಗಾದರೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರಾ? ಇದು ಕಾಂಗ್ರೆಸ್ಗೆ ಆಘಾತ ಕೊಡಬಹುದಾದಂತಹ ಸುದ್ದಿ. ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ತಿದ್ದಾರಾ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್? ಸಿಎಂ ಕುರ್ಚಿಗಾಗಿ, ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಸೇರ್ಪಡೆ ಆಗ್ತಾರಾ ಡಿ.ಕೆ. ಶಿವಕುಮಾರ್ಗೆ ಕರ್ನಾಟಕ ಬಿಜೆಪಿಯ ಟಾಪ್ ಲೀಡರ್, ಅತ್ಯಂತ ದೊಡ್ಡ ನಾಯಕರಾಗಿದ್ದಂಥವರು ರಾಜಾಹುಲಿ ಯಡಿಯೂರಪ್ಪನವರು ಆಹ್ವಾನವನ್ನ ಕೊಟ್ಟಿದ್ರು. ಸೊ ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಹೋಗ್ತಾರ? ಬಿಜೆಪಿ ಅಸ್ಸಾಂನಲ್ಲಿ ಪ್ರಯೋಗವನ್ನ ಮಾಡಿತ್ತು. ಅಸ್ಸಾಂನಲ್ಲಿ ಈಗ ಯಾರು ಮುಖ್ಯಮಂತ್ರಿ ಆಗಿದ್ದಾರೆ, ಹಿಮಂತ ಬಿಸ್ವಾ ಸರ್ಮಾ, ಅವರು ಮೂಲತಃ ಕಾಂಗ್ರೆಸ್ನ ನಾಯಕರಾಗಿದ್ದಂಥವ್ರು. ಆದರೆ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಹೋದ್ರು. ಬಿಜೆಪಿಗೆ ಹೋದ ಕಾರಣಕ್ಕೋಸ್ಕರ ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮಹಾಮೈತ್ರಿಕೂಟದಿಂದ ಹೊರಬಂದಂತಹ ಏಕನಾಥ್ ಶಿಂದೆ ಅವರನ್ನ ಬಿಜೆಪಿ ಮುಖ್ಯಮಂತ್ರಿಯನ್ನಾಗಿ ಮಾಡಿತು. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರನ್ನು ಕೂಡ ಮತ್ತೆ ಮುಖ್ಯಮಂತ್ರಿಯನ್ನಾಗಿ ಮಾಡಿತು ಬಿಜೆಪಿ. ಸೊ ಬಿಜೆಪಿ ಕಾಂಗ್ರೆಸ್ಗೆ ಎಲ್ಲೆಲ್ಲ ಹೊಡೆತ ಕೊಡಲಿಕ್ಕೆ ಅವಕಾಶಗಳು ಸಿಕ್ಕಿದವೆ ಅಲ್ಲೆಲ್ಲವೂ ಕೂಡ ಒಂದು ಸಣ್ಣದೊಂದು ತ್ಯಾಗವನ್ನ ಮಾಡಿಕೊಂಡಿದೆ. ಅದರ ನಾಯಕರನ್ನ ಬಲಿ ಕೊಟ್ಟು ತ್ಯಾಗವನ್ನ ಮಾಡಿದೆ. ಕಾರಣ ಏನು ಅಂತ ಹೇಳಿದ್ರೆ, ಬರೋರು ಬರಬೇಕು ವಿಶ್ವಾಸ ಇಟ್ಟು, ಏನಾದರೂ ಸಿಗುತ್ತಂತೇನೆ ಬರಬೇಕು ಅಂತೇಳಿ ವಿಶ್ವಾಸ ಇಟ್ಟು ಬರೋ ಥರ ಬಿಜೆಪಿ ಕೆಲವೊಂದಿಷ್ಟು ಹೆಜ್ಜೆಗಳನ್ನು ಇಟ್ಟಿದೆ. ಏಳು ವರ್ಷಗಳ ಹಿಂದೆ ಇದೇ ಡಿ.ಕೆ. ಶಿವಕುಮಾರ್ ಅವರಿಗೆ ವಿಧಾನಸಭೆಯಲ್ಲೇ ಬಿಜೆಪಿ ಆಹ್ವಾನವನ್ನು ಕೊಟ್ಟಿತ್ತು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರನ್ನು ವಿಧಾನಸಭೆಯಲ್ಲಿ ಹಾಡಿ ಹೊಗಳಿ BSY ಅವರು ಕರೆದಿದ್ರು. 2018ರಲ್ಲಿ JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಂಥವರು. ಆಗ ಹೇಳ್ತಾರೆ, BS ಯಡಿಯೂರಪ್ಪನವರು ಹೇಳ್ತಾರೆ, ನಾಳೆ ನೀವು ಪಶ್ಚಾತ್ತಾಪ ಪಡ್ತೀರಿ DKಶಿ ಅವರೇ, ಮುಳುಗೋ ದೋಣಿಯಲ್ಲಿ ನೀವು ಕೂತಿದ್ದೀರಿ, ನೀವು ಕಾಂಗ್ರೆಸ್ನಲ್ಲಿದ್ದು ಯಾವತ್ತೂ CM ಆಗಲು ಆಗಲ್ಲ ಅಂಥೇಳಿ ಯಡಿಯೂರಪ್ಪನವರು ಹೇಳಿದರು. ಮೊನ್ನೆ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ನ ಬಳಿಕ 2018ರಲ್ಲಿ, ಇದು ಬಹುಮತ ಯಾಚನೆಯ ಸಂದರ್ಭದಲ್ಲಿ ನಡೆದಂತಹ ಚರ್ಚೆ. ಇದು 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಸರ್ಕಾರ ರಚನೆ ಮಾಡಿದಂತಹ ಆರಂಭದಲ್ಲಿ ಬಹುಮತ ಯಾಚನೆಯ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಏನು ಡಿಬೇಟ್ ಆಯಿತು, ಚರ್ಚೆ ಆಯಿತು, ಬಹುಮತದ ಮೇಲಿನ ಚರ್ಚೆ ಏನಾಯಿತು, ಆ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು ಮಾಡಿದಂತಹ ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ ಈಗ ಯಾಕೆ ವೈರಲ್ ಆಗಿದೆ ಅಂತ ಹೇಳಿದ್ರೆ,
ಮೊನ್ನೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು, ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ, ಅವರು ಮುಖ್ಯಮಂತ್ರಿ, ಅವರಿಗೆ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ. ಸೊ ಈಗ ಆ ಹಳೆ ಬೈಟೇನಿದೆ ಅದೀಗ ಮತ್ತೆ ವೈರಲ್ ಆಗಿದೆ. ಕಾಲನೇ ಎಲ್ಲ ಹೇಳುತ್ತೆ. ಸ್ವಾಮಿ ಶಿವಕುಮಾರ್ ಅವರೇ, ನೀವು ನಾಳೆ ಪಶ್ಚಾತ್ತಾಪ ಪಡೋರಿದ್ದೀರ. ಯಾವುದೋ ಮಾಡಬಾರ್ದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದಂತ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಹಾಕೊಂಡ್ಸಕ್ಕೆ ನೀವು ರಕ್ಷಣೆಯನ್ನು ಕೊಟ್ಟಿರಿ ಮಾನ್ಯ ಶಿವಕುಮಾರ್ ಅವರೇ. ನಾನು ಇವತ್ತು ಹೇಳೋದಿಲ್ಲ ಯಾವುದೇ ಮಾತನ್ನ, ಕಾಲನೇ ಎಲ್ಲ ಹೇಳುತ್ತೆ. ಯಾಕೆಂದ್ರೆ ಇದರ ನೇತೃತ್ವವನ್ನು ವಹಿಸಿದಂತ ಕಳಾನಾಯಕ ನೀವೇನೇ. ಆದ್ರಿಂದ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ನಿಮ್ ಬಗ್ಗೆ ಗೌರವ ಇದೆ ಸ್ವಾಮಿ ಶಿವಕುಮಾರ್ ಅವರೇ. ಪಾಪ ನನಗೂ ಯಡಿಯೂರಪ್ಪನವ್ರಿಗೂ ಸಂಬಂಧ ಪ್ರೀತಿ ವಿಶ್ವಾಸ ಇದೆ. ಆದ್ರೆ ನಾನು ಕಳ್ಳನಾಯಕ ಅನ್ಸ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ನನಗೆ ರಕ್ಷಣೆ ಮಾಡಬೇಕು. ನಾನು ನನ್ನ ಪಾರ್ಟಿ ಡ್ಯೂಟಿನ ರಾಹುಲ್ ಗಾಂಧಿ ಅವರು ನನಗೇನು ತತ್ವ ಆದೇಶ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ, ನಮ್ಮ ನಾಯಕರು ಕೊಟ್ಟಿದ್ದಾರೆ, ಆ ಕೆಲಸವನ್ನು ನಾನು ಮಾಡಿದ್ದೇನೆ. ಇದನ್ನ ನನ್ನ ಹಿರಿಯ ನಾಯಕರು ಕೇಳಿ ನಾನು ಕಳ್ಳನಾಯಕ ವಾಪಸ್ ತಗೋಣ ಶಿವಕುಮಾರ್, ವಾಪಸ್ ತಗೋಣ. ಓಕೆ, ಥ್ಯಾಂಕ್ ಯು ಶಿವಕುಮಾರ್. One man's food is another man's poison. You are a villain to him, you are a hero to someone else. You can't be a hero to all. Take it easy. ಮುಂದುವರಿಸಿ ಸರ್, ನಿಮ್ಮ ಅಲಿಯನ್ಸ್ ಕಂಟಿನ್ಯೂ ಆಗಲಿ ಸರ್. ನಿಮ್ಮಿಬ್ಬರದು ಬ್ರೇಕ್ ಆಗೋದು ಬೇಡ. ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಿರೋ ನಿಮ್ ಬಗ್ಗೆ ಕಳಾನಾಯಕ ಅಂತ ಕರೆಯಲ್ಲ ನಾನು. ಅಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತೀರಾ? ಅರ್ಥ ಆಗೋದಿಲ್ಲ ಅಲ್ಲ ಸ್ವಾಮಿ. ಕೇಳಿ ಶಿವಕುಮಾರ್ ಅವರೇ, ನಿಮ್ಮನ್ನ ಇನ್ನು ಕೆಲವೇ ತಿಂಗಳುಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸೇರಿ ಮಾಡದೇ ಇದ್ದ ನನ್ನ ಯಡಿಯೂರಪ್ಪ ಅಂತ ನೀವು ಕರಿಬೇಡಿ ಸ್ವಾಮಿ. ರಾಜಕೀಯ ಕಾಕತಾಳೀಯ ಅಂತ ಹೇಳಿದ್ರೆ ಇದೆ, ರಾಜಕೀಯ ಕಾಕತಾಳೀಯ, ರಾಜಕೀಯ ವೈಚಿತ್ರ್ಯಗಳು ಅಂತ ಹೇಳಿದ್ರೆ ಇದೆ. ಯಾವ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರನ್ನ ಎತ್ತಿ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟರು, ಅದೇ ಕುಮಾರಸ್ವಾಮಿ ಅವರ ಜೊತೆಗೆ ಈಗ ಯಡಿಯೂರಪ್ಪನವರ ಪಕ್ಷ ಅಂದರೆ ಬಿಜೆಪಿ ಈಗ ಮೈತ್ರಿಯನ್ನು ಮಾಡಿಕೊಂಡಿದೆ. ಅದೇ ಬಿಜೆಪಿ, ಅದೇ ಕುಮಾರಸ್ವಾಮಿ ಅವರು. ಯಾವ ಕುಮಾರಸ್ವಾಮಿ ಅವರನ್ನ ಡಿ ಕೆ ಶಿವಕುಮಾರ್ ಪಕ್ಷದ ಆದೇಶದ ಮೇರೆಗೆ ಅವರು ಹೇಳ್ತಾರೆ, ನಾನು ಖಳನಾಯಕ ಆಗಲಿಕ್ಕೆ, ವಿಲನ್ ಆಗಲಿಕ್ಕೆ ಇಷ್ಟ ಇಲ್ಲ, ಪಕ್ಷ ನನಗೆ ಏನು ಡ್ಯೂಟಿಯನ್ನು ಒಪ್ಪಿಸಿದೆ ಅದನ್ನು ನಾನು ಮಾಡ್ತಾ ಇದ್ದೀನಿ ಅಂತೇಳಿ. ಯಾವ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಉಳಿಸಲಿಕ್ಕೆ, ಸೇಫ್ ಗಾರ್ಡ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೋ, ಅದೇ ಡಿ ಕೆ ಶಿವಕುಮಾರ್ ಅವರನ್ನು ಮುಗಿಸಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಪಡ್ಬೋದು ಅಷ್ಟು ಪ್ರಯತ್ನಗಳನ್ನು ಕುಮಾರಸ್ವಾಮಿ ಈಗ ಮಾಡ್ತಾ ಇದ್ದಾರೆ ಮೈತ್ರಿ ಮುರಿದಾದ ಬಳಿಕ. ಸೊ ಸಮಯ ಸಂದರ್ಭಗಳಷ್ಟೇ, ಲಾಭ ನಷ್ಟಗಳಷ್ಟೇ. ಸಿಎಂ ಆಗುವ ಕನಸಿನೊಂದಿಗೆ ಬಿಜೆಪಿಗೆ ಹೋಗ್ತಾರ ಡಿಕೆಶಿ, ಅಲ್ಲಿದ್ದು ಸಿಎಂ ಆಗಲ್ಲ ಎಂದಿದ್ರು BS ಯಡಿಯೂರಪ್ಪ. 7 ವರ್ಷದ ಹಿಂದೆಯೇ ಬಿಜೆಪಿಗೆ ಬನ್ನಿ ಅಂತೇಳಿ BSY ಪರೋಕ್ಷ ಸಂದೇಶವನ್ನು ಕೊಟ್ಟಿದ್ರು. ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜಾಹುಲಿ ನುಡಿದ ಆ ಭವಿಷ್ಯ. ಕರ್ನಾಟಕ ಬಿಜೆಪಿಯಲ್ಲೂ ಈಗ ಯಾವೊಬ್ಬ ಸಮರ್ಥ ನಾಯಕನಿಲ್ಲ. ಕರ್ನಾಟಕ ಬಿಜೆಪಿಯಲ್ಲಿ ಸಿಎಂ ಆಗುವ ಒಂದೇ ಒಂದು ಮುಖವು ಇಲ್ವೇ ಇಲ್ಲ. ಯಡಿಯೂರಪ್ಪ ರಾಜೀನಾಮೆ ಬಳಿಕ ಕಮಲ ಪಡೆ ಸಪ್ಪೆ ಸಪ್ಪೆ. ಈಗ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಹಲವರ ನಡುವೆ ಫೈಟ್ ನಡೀತಾ ಇದೆ. ಮತ್ತೊಂದೆಡೆ ಇಡಿ, ಐಟಿ, ಸಿಬಿಐ ಇಕ್ಕಳದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಲುಕಿಕೊಂಡಿದ್ದಾರೆ. ಬಿಜೆಪಿಗೆ ಬಂದ್ರೆ ಡಿ ಕೆ ಶಿವಕುಮಾರ್ ಈ ಎಲ್ಲಾ ಸಂಕಷ್ಟಗಳು ಮಾಯ. ಹೀಗಾಗಿ ಬಿಜೆಪಿಗೆ ಹೋಗಿ ಸಿಎಂ ಆಗಿ ಎನ್ನುತ್ತಿದೆ ಆಪ್ತ ವಲಯ. BSY 7 ವರ್ಷದ ಹಿಂದೆ ನುಡಿದಿದ್ದ ಬಹುಶಃ ಈಗ ನಿಜ ಆಗುತ್ತಾ? ಬಿಜೆಪಿಗೆ ಹೋಗಿಯೇ ಬಿಡ್ತಾರ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್? ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಚರ್ಚೆ. ಬಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ,
ಡಿ ಕೆ ಶಿವಕುಮಾರ್ ಈಸ್ ನಾಟ್ ಎ ಮಾಸ್ ಲೀಡರ್. ಜನನಾಯಕ ಅಲ್ಲ ಡಿ ಕೆ ಶಿವಕುಮಾರ್, ಸಮುದಾಯದ ನಾಯಕ, ಒಕ್ಕಲಿಗ ಸಮುದಾಯದ ನಾಯಕ. ಬಟ್ ಈ 7 ವರ್ಷದ ಹಿಂದಿನ ಆ ಡೈಲಾಗ್ನ ಸಂದರ್ಭದಲ್ಲೇ ಒಂದು ವೇಳೆ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋಗಿದ್ದಾರೆ, ಯಡಿಯೂರಪ್ಪನವರು ಏನು ಹೇಳಿದ್ರು ಆ ಸಂದರ್ಭದಲ್ಲೇ ಬಿಜೆಪಿಗೆ ಹೋಗಿದ್ದಾರೆ, ಬಹುಶಃ ಕುಮಾರಸ್ವಾಮಿ ಅವರ ಪಕ್ಷ ಮತ್ತು ಬಿಜೆಪಿಯ ಜೊತೆಗೆ ಮೈತ್ರಿ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಮೈತ್ರಿ ಆಗಿದೆ, ಮೈತ್ರಿಯಾಗಿ ಒಂದು ಚುನಾವಣೆಯನ್ನು ಎದುರಿಸಿದ್ದಾರೆ, ಮುಂದಿನ ಚುನಾವಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸೊ ಅಂತಹ ಸಂದರ್ಭದಲ್ಲಿ ಒಂದೇ ಸಮುದಾಯ ಇಬ್ಬರಿಬ್ಬರು ನಾಯಕರನ್ನ ಒಪ್ಪಿಕೊಳ್ಳುವಂಥದ್ದು ಕಷ್ಟ ಇದೆ. ಒಂದಾ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರನ್ನ ಕಂಪ್ಲೀಟ್ ಸೈಡ್ ಲೈನ್ ಮಾಡಿ, ಇನ್ ಕೇಸ್ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋಗಲಿಕ್ಕೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಂಡು ಅಂತಿಮ ಹೆಜ್ಜೆಯನ್ನು ಇಟ್ಟರೆ ಕುಮಾರಸ್ವಾಮಿ ಅವರನ್ನ ಸೈಡ್ ಲೈನ್ ಮಾಡಬೇಕಾಗತ್ತೆ ಬಿಜೆಪಿಯಲ್ಲಿ ಪ್ರವರ್ಧಮಾನಕ್ಕೆ ಬರಲಿಕ್ಕೆ. ಬಟ್ ಡಿ ಕೆ ಶಿವಕುಮಾರ್ ಸದ್ಯದ ಸನ್ನಿವೇಶದಲ್ಲಿ ಬಿಜೆಪಿಗೆ ಹೋಗಿ ಸಿಎಂ ಆಗುವಂಥದ್ದು ಅಷ್ಟು ಸುಲಭ ಅಲ್ಲ. ಬಿಕಾಸ್ ಬಿಜೆಪಿ ಕರ್ನಾಟಕ ಬಿಜೆಪಿಯಲ್ಲಿ ನಾಯಕತ್ವ ಇಲ್ಲ ನಿಜ, ಆದರೆ ಬಿಜೆಪಿಯಲ್ಲಿ ಡಿ ಕೆ ಶಿವಕುಮಾರ್ ಬಂದ ತಕ್ಷಣ ಅವರಿಗೆ ಸಿಎಂ ಪಟ್ಟವನ್ನು ಬಿಟ್ಟುಕೊಡ್ಲಿಕ್ಕೆ ಬಿಜೆಪಿಯಲ್ಲಿ ಯಾವನು ಕೂಡ ರೆಡಿ ಇಲ್ಲ. ಅದು ಮುಗೀತದು. 2019 ಆಪರೇಷನ್ ಕಮಲ ಏನಿದೆ ಅದು ಮುಗೀತು. 2023 ಒಂದು ವೇಳೆ ಬಿಜೆಪಿ ಇನ್ನೊಂದಿಷ್ಟು ಚೆನ್ನಾಗಿ ಸ್ಥಾನಗಳನ್ನು ಗೆದ್ದಿದ್ರೆ ಬಹುಶಃ ಆ ಸಿನಾರಿಯೋಗಳು ಬೇರೆ ಆಗ್ತಿತ್ತು. ಬಟ್ ಸದ್ಯದ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋಗಿ ಮುಖ್ಯಮಂತ್ರಿ ಆಗುವಂತಹ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲ. ಇದು ಇರುವಂತಹ ಪರಿಸ್ಥಿತಿ. 2018 ಯಡಿಯೂರಪ್ಪನವರು ಮಾಡಿದ ಭಾಷಣದ ಸಂದರ್ಭದಲ್ಲಿದ್ದಂತಹ ರಾಜಕೀಯ ಸನ್ನಿವೇಶಕ್ಕೂ ಈಗಿನ ರಾಜಕೀಯ ಸನ್ನಿವೇಶಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿದೆ, ಪಲ್ಲಟಗಳಾಗಿದೆ, ಪ್ರತಿಪಲ್ಲಟಗಳಾಗಿದೆ. ಸೊ ಬಟ್ ವೈರಲ್ ಆಗಿದೆ ಯಡಿಯೂರಪ್ಪನವರ ಮಾತು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ ಕಾಂಗ್ರೆಸ್ನಲ್ಲಿ ಅಂತೇಳಿ. ಅದು ನಿಜ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಯಡಿಯೂರಪ್ಪನವರ ಆ ಮಾತು ನಿಜ ಆಗುವಂತಹ ಸಾಧ್ಯತೆಗಳೇ ಜಾಸ್ತಿ ಇದೆ. ಅದಕ್ಕೆ ದೂರಬೇಕಾಗಿರುವಂಥದ್ದು ಒಬ್ಬರನ್ನೇ, ಅದು ಡಿ ಕೆ ಶಿವಕುಮಾರ್ ಅವರನ್ನ ಮಾತ್ರ, ಬೇರೆ ಯಾರನ್ನು ಕೂಡ ಅಲ್ಲ. ಬಿಜೆಪಿಗೆ ಶಾಕ್ ಕೊಡ್ತಾರ ಮಾಜಿ ಸಚಿವ ಮಾಧುಸ್ವಾಮಿ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥವರು, ಮುಖ್ಯಮಂತ್ರಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದಂಥವರು. ಯಡಿಯೂರಪ್ಪನವರ ಸರ್ಕಾರದಲ್ಲಿ, ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಸ್ವಲ್ಪ ಜ್ಞಾನಿ ಅಂತ ಹೇಳ್ಬೋದು. ಜ್ಞಾನಿ, ಸ್ವಲ್ಪ ಹಿಡಿತ, ವಿಷಯಗಳ ಹಿಡಿತ ಮತ್ತು ವಿಷಯಗಳನ್ನು ಮುಟ್ಟಿಸಬಹುದಾದಂತಹ ತಾಕತ್ತಿದ್ದಂತಹ ರಾಜಕಾರಣಿ ಮಾಧುಸ್ವಾಮಿ ಅವರು. ಸೊ ಆ ಮಾಧುಸ್ವಾಮಿ ಅವರು ಈಗ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಎನ್ನುವಂಥದ್ದು ಪ್ರಮುಖವಾಗಿ ಚರ್ಚೆ. ಕೆಲ ದಿನಗಳ ಹಿಂದೆ ಅಷ್ಟೇ ಮಾಧುಸ್ವಾಮಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಬಿಜೆಪಿ ಪಕ್ಷದಿಂದ ಒಂದು ಕಾಲನ್ನು ಹೊರಗಿಟ್ರ ಅಂತೇಳಿ. ಒಂದು ಕಾಲು ಹೊರಗಿಟ್ರೆ ಇನ್ನೊಂದು ಕಾಲನ್ನು ಹೊರಗಿಡ್ಲೇಬೇಕಾಗತ್ತೆ. ಸೊ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳಲ್ಲ, ನಾನು ಸಂತೆಯಲ್ಲಿ ತಪ್ಪಿಸಿಕೊಂಡ ಮಗ ಅಂತ ಹೇಳಿದ್ದಾರೆ. ಯಾವ ಸಂತೆ? ಸದ್ಯಕ್ಕೆ ಅವರು ಇರುವಂಥದ್ದು ಬಿಜೆಪಿಯಲ್ಲಿ. ಸೊ ಅವರೀಗ ಬಿಜೆಪಿಯಲ್ಲಿ ತಪ್ಪಿಸಿಕೊಂಡ ಮಗ. ತಪ್ಪಿಸಿಕೊಂಡ ಅಂತ ಹೇಳಿದ್ರೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ ಮೋಸ್ಟ್ಲಿ ಮಾಧುಸ್ವಾಮಿ ಅವರ ಬಗ್ಗೆ. ಯಾರು ಕೈ ಹಿಡಿದು ಮನೆಗೆ ಕರೆದುಕೊಂಡು ಹೋಗ್ತಾರೋ ಹೋಗ್ತೇನೆ ಅಂತೇಳಿ ಮಾಧುಸ್ವಾಮಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಯಾವತ್ತಿಗೂ ದ್ವಂದ್ವದಲ್ಲಿ ಮಾತನಾಡುವಂತಹ ವ್ಯಕ್ತಿ ಅಲ್ಲ. ಭೇಟಿ ಮಾಡಿದ್ರೆ ಮಾಡಿದ್ದೇನೆ ಅಂತಾನೆ ಹೇಳ್ತೇನೆ, ಯಾವನಿಗೋ ಹೆದರ್ಕೊಂಡು ಮಾತಾಡಬೇಕು ಅಂತೇಳಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತಲೂ ಕೂಡ ತುಮಕೂರಿನ ಖಾಸಗಿ ಕಾಲೇಜಿನ ಕಾರ್ಯಕ್ರಮದಲ್ಲಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ತಪ್ಪಿಸಿಕೊಂಡ ಮಗ ಅಂತ ಹೇಳಿದ್ರೆ ಅದು ದ್ವಂದ್ವನೇ. ಅವರ ಪ್ರಕಾರ ಅದು ದ್ವಂದ್ವ ಅಲ್ಲ ಅನ್ನೋದಾದ್ರೆ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಾನೆ ಅರ್ಥ. ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ JDS ಗೆದ್ದಿದೆ. ಸುರೇಶ್ ಬಾಬು JDS ಶಾಸಕಾಂಗ ಪಕ್ಷದ ನಾಯಕರು. 2028ಕ್ಕೆ ಇನ್ ಕೇಸ್ JDS ಮತ್ತು ಬಿಜೆಪಿಯ ಮೈತ್ರಿ ಮುಂದುವರಿಯುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಅಂತೇಳಿ ಏನು ಭಾವಿಸಲಾಗಿದೆ. ಒಂದು ವೇಳೆ ಆ ಮೈತ್ರಿ ಮುಂದುವರೆದಂತಹ ಸಂದರ್ಭದಲ್ಲಿ ಮಾಧುಸ್ವಾಮಿ ಅವರಿಗೆ ಆ ಕ್ಷೇತ್ರ ಸಿಗದೇ ಇರಬಹುದು.
ಆಗ ಕ್ಷೇತ್ರ ಇಲ್ಲದೆ ರಾಜಕೀಯ ಅತಂತ್ರ ಸ್ಥಿತಿ, ರಾಜಕೀಯ ಅನಾಥತೆ ಕಾಡುತ್ತೆ. ಮತ್ತು ಮಾಧುಸ್ವಾಮಿ ಅವರಿಗೆ 2028 ವಿಧಾನಸಭಾ ಚುನಾವಣೆ ಕಡೆಯ ವಿಧಾನಸಭಾ ಚುನಾವಣೆ, ಅದು ಕೂಡ ಇಂಪಾರ್ಟೆಂಟ್. ಸೊ ಮಾಧುಸ್ವಾಮಿ ಅವರು ಈಗ ಹೆಜ್ಜೆಯನ್ನು ಇಡಲೇಬೇಕಾಗತ್ತೆ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ಮಾಧುಸ್ವಾಮಿ ಅವರ ಹೆಸರು ಕೇಳಿ ಬಂದಿತ್ತು, ಕಾಂಗ್ರೆಸ್ಗೆ ಹೋಗ್ತಾರೆ ಅಂಥೇಳಿ. ಸೊ ಮಾಧುಸ್ವಾಮಿ ಅವರು ಈಗ ಸಂತೆಯಲ್ಲಿ ತಪ್ಪಿಸಿಕೊಂಡ ಮಗ ಯಾರು ಕೈ ಹಿಡಿದು ಕರೆದುಕೊಂಡು ಹೋಗ್ತೇನೆ ಅಂಥೇಳಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಯಾರು ಕೈ ಹಿಡಿದುಕೊಂಡು ಕರ್ಕೊಂಡು ಹೋಗ್ತೇನೆ ಅಂಥೇಳಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಬಹುಶಃ ಕಾಂಗ್ರೆಸ್ಸಿಗೆ ಹೋದರೂ ಕೂಡ ಅಚ್ಚರಿ ಏನಿಲ್ಲ. 2028ಕ್ಕೆ ಮಾಧುಸ್ವಾಮಿ ಅವರು ಚಿಕ್ಕನಾಯಕನಹಳ್ಳಿಯ ಕಾಂಗ್ರೆಸ್ನ ಅಭ್ಯರ್ಥಿಯಾದರೂ ಕೂಡ ಅಚ್ಚರಿ ಏನಿಲ್ಲ. ಇನ್ ಕೇಸ್ ಹೋದರೆ ಕಾಂಗ್ರೆಸ್ಸಿಗೆ ಲಾಭ ಆಗ್ಬೋದು, ಮಾಧುಸ್ವಾಮಿ ಅವ್ರಿಗೂ ಕೂಡ ಲಾಭ ಆಗ್ಬೋದು. ಅಲ್ಲೊಬ್ಬರು ಪ್ರಬಲ ಕ್ಯಾಂಡಿಡೇಟ್ನ ಅವಶ್ಯಕತೆ ಖಂಡಿತ ಕಾಂಗ್ರೆಸ್ಸಿಗಿದೆ. ಕಳೆದ ವಿಧಾನಸಭಾ ಚುನಾವಣೆ 2028 ವಿಧಾನಸಭಾ ಚುನಾವಣೆಯಲ್ಲಿ ಕಿರಣ್ ಕುಮಾರ್ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಬಂದಿದ್ರು. ಸೊ ಈಗ ಮಾಧುಸ್ವಾಮಿ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಒಂದು ವೇಳೆ ಹೋದರೆ 2028ಕ್ಕೆ ಆ ಕಿರಣ್ ಕುಮಾರ್ ಅವರ ಕಥೆ ಏನು? ಅವರಿಗೇನು ಟಿಕೆಟ್ ಕೊಡಲ್ಲ ಕಾಂಗ್ರೆಸ್, ಕಷ್ಟ ಆಗುತ್ತೆ ಟಿಕೆಟ್ ಪೈಪೋಟಿ ಮಾಡುವಂಥದ್ದು. ಸೊ ಮಾಧುಸ್ವಾಮಿ ಅವರು ಬಹುತೇಕ ಕಾಂಗ್ರೆಸ್ನ ಕಡೆಗೆ ವಾಲ್ದಂತಿದೆ. ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ನಾನು ಮೊನ್ನೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೆ. ಇದು ಅಷ್ಟೊಂದು ಕಾಣಲಿಲ್ಲ. ಸೀಸನ್ ಆಗಿರ್ಬೋದೇನೋ, ಬೆಳೀತಾ ವಯಸ್ಸಾಗ್ತಾ ಹಣ್ಣಾಗಿರ್ಬೋದು, ಮಾಗಿರ್ಬೋದು ಒಂದರ್ಥ, ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗಾಗಿರ್ಬೋದು. ಈಗ ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗು ಹಣ್ಣು ಹಾಕ್ತೀವಿ, ಒತ್ತಿನೂ ಕೆಲವರು ಒತ್ತಿ ಹಣ್ಣು ಮಾಡ್ತಾರಲ್ಲ, ಹಂಗೊಟ್ಟು ಹಣ್ಣು ಹಾಕ್ತಾವ್ರೆ ಸಿದ್ದರಾಮಯ್ಯ. ಈಸ್ ಬಿಕಮಿಂಗ್ ಸ್ವಲ್ಪ ನಮಗೆ ಚೆನ್ನಾಗಿಲ್ಲ ಇಬ್ಬರು. ಪ್ರಪಂಚಕ್ಕೆಲ್ಲ ಗೊತ್ತಿರೋ ಪ್ರಶ್ನೆ ಯಾಕೆ ಕೇಳ್ತೀರಾ? ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನಾನು ಹೈಕಮಾಂಡ್. ಈಗ ಚುನಾವಣೆಗಿಂತ ಮೊದಲೇ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡಿದ್ರು. ನಿಮ್ಮ ಈ ಇದರಲ್ಲಿ ಎಷ್ಟು ಸರಿ? ಅಲ್ಲ, ಬೇಕದು ಪೊಲಿಟಿಕಲ್ ಆಗಿ ಬೇಕಾಗುತ್ತೆ. ಯಾಕೆಂದ್ರೆ ನಾಳೆ ಈ ರಾಷ್ಟ್ರನ ಯಾರು ಲೀಡ್ ಮಾಡ್ತಾರೆ, ಈ ರಾಜ್ಯದಲ್ಲಿ ಲೀಡ್ ಮಾಡ್ತಾರೆ ಅಂತ ಒಂದು ಪೊಲಿಟಿಕಲ್ ಪಾರ್ಟಿ ಡಿಸಿಷನ್ ತಗೊಳ್ಳೋದು ತಪ್ಪಲ್ಲ. ಬಟ್ ಈ ಹಂತದಲ್ಲಿ ಸ್ಟೇಟ್ ಲೆವೆಲ್ಗಳಲ್ಲೆಲ್ಲ ಈ ರೀತಿ ಕಮಾಂಡ್, ಅವತ್ತೇ ಯಾರನ್ನೋ ಒಬ್ಬರು ಚುನಾವಣೆಯಲ್ಲೇ ಚೀಫ್ ಮಿನಿಸ್ಟರ್ ಅಂತ ಘೋಷಣೆ ಮಾಡಿ ಮ್ಯಾಂಡೇಟ್ ತಗೊಂಡಿದ್ರೆ ನಾವ್ಯಾರು ಟೀಕೆ ಮಾಡ್ತಿಲ್ಲ. ಅವ್ರ ಹೆಸರು ಮೇಲೆ ನಾವು ಗೆದ್ದಿದ್ದೀವಿ ಅಂದಾಗ ನಮಗೆ ಚರ್ಚೆಯಲ್ಲೇ ಒಂದು ಕಾಲ ಇತ್ತು. ಯಡಿಯೂರಪ್ಪನವ್ರ ಹೆಸರು ಮೇಲೆ ಗೆದ್ದು ಬಂದ್ವಿ, ಕ್ವಶನೇ ಮಾಡಲಿಲ್ಲ ನಾವ್ಯಾರು. ಈಗ ಹಂಗಿಲ್ವಲ್ಲ, ಹೈಕಮಾಂಡ್ ಪಕ್ಷದ ಹೆಸರಲ್ಲಿ ಬಂದಾಗ ಇಟ್ ಹ್ಯಾಸ್ ಟು ಬಿ ಕಲೆಕ್ಟಿವ್. ಮೊನ್ನೆ ಸಿದ್ದರಾಮಯ್ಯ ಭೇಟಿ ಉದ್ದೇಶ ಏನಿತ್ತು ಸರ್? ಇಲ್ಲ ರೀ, ಯಾಕೆ ಅದೊಂದು ರಾಜಕೀಯಕ್ಕೆ ತರ್ತೀರಿ? ನಮ್ಮ ಸಮಾಜದ್ದೊಂದು ಹಾಸ್ಟೆಲ್ ನಡೀತಾ ಇದೆ, ಗರ್ಲ್ಸ್ ಹಾಸ್ಟೆಲ್, ಕಂಬಿ ಸಿದ್ದರಾಮಯ್ಯ ಹಾಸ್ಟೆಲು ಬಸವೇಶ್ವರ ನಗರಲ್ಲಿ. ನಾನು ಧರ್ಮಸಿಂಗ್ ಇದ್ದಾಗ ಹಾಸ್ಟ್ಲಿಗೆ ಜಾಗ ಕೊಡಿಸಿದ್ದೆ, ಅದು CI ಸೈಟ್ನ BDAಯಿಂದ. ಈಗ ನಮಗೆ ಒತ್ತಡ ಜಾಸ್ತಿ ಆಗ್ಬಿಟ್ಟಿದೆ ಹೆಣ್ಮಕ್ಳು ಹಾಸ್ಟ್ಲು. ಹಾಗಾಗಿ ಅದಕ್ಕೆ ಅಡ್ಜಾಯ್ನಂಗಾಗಿ 4,000-5,000 ಅಡಿ ಜಮೀನಿದೆ. ನನಗೆ ಅವರೊಂದು 5-6 ತಿಂಗಳಿಂದ ಒಂದೇ ಸಮ ಕೇಳಿದ್ರು, ಬಂದೊಂದು ಮಾತು ಹೇಳಿ ಇನ್ನೊಂದಷ್ಟು ಹಾಸ್ಟೆಲ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಡ್ತೀವಿ ಅಂತ. ಒಳ್ಳೆದಾಗದಾಗ ಸಮಾಜಕ್ಕಾಗಲಿ ಅಂತ ಹೋಗಿಬಿಟ್ರೆ ರಾಜಕೀಯ ಅಥವಾ ಇನ್ಯಾವ ಚರ್ಚೆನೂ ನಾವು ಮಾಡಿ. CM ಕೂಡ ಏನು ಸಮರ್ಥನೆ ಅಂದರೆ ನಿಮಗೆ ಪ್ರತಿಕ್ರಿಯೆ ನಿಮ್ಮ ಕೆಲಸ ಮಾಡಿಕೊಡ್ತಾರೆ ಅವ್ರು, ನನಗೆ ಗ್ಯಾರಂಟಿ ಇದೆ. ಸ್ನೇಹಿತರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.